ಅಪ್ಡೇಟ್ ಬರ್ತಾ ಇದೆ. ಗಾಯಾಳುಗಳನ್ನು ವಿಚಾರಿಸಿದ BY ವಿಜಯೇಂದ್ರ. ಬೌರಿಂಗ್ ಆಸ್ಪತ್ರೆಗೆ ಪೊಲೀಸ್ ಆಯುಕ್ತ B ದಯಾನಂದ್ ಭೇಟಿ ಕೊಟ್ಟಿದ್ದಾರೆ. ಗಾಯಾಳುಗಳನ್ನು ಪೊಲೀಸ್ ಆಯುಕ್ತರು ವಿಚಾರಿಸಿದ್ದಾರೆ. ವೈದೇಹಿ ಆಸ್ಪತ್ರೆಗೆ BY ವಿಜಯೇಂದ್ರ ಭೇಟಿ ಕೊಟ್ಟು ಮಾತಾಡ್ತಿರುವಂಥದ್ದು. ಗಾಯಾಳುಗಳನ್ನು ವಿಚಾರಿಸಿದ BY ವಿಜಯೇಂದ್ರ. ಬೌರಿಂಗ್ ಆಸ್ಪತ್ರೆಗೆ ಪೊಲೀಸ್ ಆಯುಕ್ತ B ದಯಾನಂದ್ ಭೇಟಿ ಕೊಟ್ಟು ಗಾಯಾಳುಗಳನ್ನು ಮಾತನಾಡಿಸಿದ್ದಾರೆ. ಸರ್ಕಾರ ಹೇಳಬೇಕೀಗ, ಸರ್ಕಾರ ಉತ್ತರ ಕೊಡಬೇಕು. ಏನು ಉತ್ತರ ಕೊಟ್ರೇನು, ಏನು ಸಮರ್ಥನೆ ಮಾಡ್ಕೊಂಡ್ರೇನು ಬಂತು? ಕೊನೆಗೂ ನೋವನ್ನು ಸಂಕಟವನ್ನು ಅನುಭವಿಸುವುದು ಯಾರು ಸಾವನ್ನಪ್ಪಿದಾರಲ್ಲ ಆ ಕುಟುಂಬಸ್ಥರು ಮಾತ್ರ. ಇದು ಅರ್ಥ ಆಗಬೇಕು. ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ಇಡೀ ಬೆಂಗಳೂರು, ಇಡೀ ಕರ್ನಾಟಕ ಒಂದು ರೀತಿ RCB ತಂಡ ಟ್ರೋಫಿಯನ್ನು ಗೆದ್ದಿದ್ದು, 18ನೇ ಆವೃತ್ತಿಯಲ್ಲಿ ಗೆದ್ದಿದ್ದು ಖುಷಿಯ ವಿಚಾರ ಆಗಿತ್ತು. ಆ ಒಂದು ಖುಷಿಯ ವಿಚಾರವನ್ನು ಮತ್ತಷ್ಟು ಇಮ್ಮಡಿಗೊಳಿಸುವ ಸಲುವಾಗಿ ರಾಜ್ಯ ಸರ್ಕಾರ ಅವ್ರನ್ನ ಕರೆಸ್ಕೊಂಡು ಅವ್ರಿಗೆ ಸನ್ಮಾನ ಮಾಡಬೇಕು ಅಂತ ಚಿಂತನೆ ಮಾಡ್ತು, ಕರೆಸ್ಕೊಳ್ತು. ಆದರೆ ಯೋಚನೆ ಮಾಡಿಕೊಳ್ಳಿಲ್ವಾ? ಒಂದು ತಯಾರಿ ಇರಲಿಲ್ವಾ ಅನ್ನುವಂಥ ಪ್ರಶ್ನೆ ಬರುತ್ತೆ ಈಗ. ಇದನ್ನು ಏನನ್ಬೇಕು? ಶುದ್ಧ ಅವಿವೇಕ, ಹುಚ್ಚುತನ, ಮೂರ್ಖತನ ಅಂತ ಕರೆದ್ರೂ ತಪ್ಪಿಲ್ಲ. ಯಾಕೆಂದರೆ ಈ ರೀತಿ ಸಂಭ್ರಮಾಚರಣೆ ಮಾಡಲೇಬೇಕು ಅಂತ ಹೇಳಿ ಸಂವಿಧಾನದಲ್ಲಿ ಏನಾದರೂ ರೂಲ್ಸ್ ಇದೆಯಾ ಸ್ವಾಮಿ? ಜನರ ತೆರಿಗೆಯ ಹಣವನ್ನು, ಸರ್ಕಾರದ ಆಡಳಿತದ ಯಂತ್ರವನ್ನು ಇದಕ್ಕೆ ಬಳಕೆ ಮಾಡ್ಕೋಬೇಕಾ? ನಿಮಗೆ ಅಷ್ಟೊಂದು ಪ್ರೀತಿ ಇದ್ದರೆ ಆಯಿತು, ಇರಬೇಕು. ಒಂದು ಚಹಾ ಕೂಟನೋ ಆ ಒಂದು ಟೀಮನ್ನು ಕರೆಸಿ ಒಂದು ಒಳ್ಳೆ ಊಟನೋ ಮಾಡಿಸಿ ಹಾಕ್ಬಿಟ್ರೆ ಮುಗಿದೋಯ್ತಪ್ಪ. ಈ ರೀತಿ ಜಾತ್ರೆ ಮಾಡಿಕೊಂಡು ಆ ಜಾತ್ರೆಗೆ ಈ ಅಭಿಮಾನಿಗಳು ಬಂದು ನೋಡಿ ಈಗ ಸಾವನ್ನಪ್ಪಿದ್ದಾರೆ. ಯಾರು ಆ ಕುಟುಂಬಕ್ಕೆ ಈಗ ಧೈರ್ಯ ಹೇಳೋರು? ಆ ಕುಟುಂಬದ ಪ್ರಶ್ನೆ ಏನು? RCB ತಂಡದವ್ರು ಏನಾದ್ರು ಕೇಳ್ಕೊಂಡಿದ್ರ ನಮ್ಮನ್ನು ಕರೆದು ಸನ್ಮಾನ ಮಾಡ್ರಿ ಅಂತ? ಇದು ಬಿಸಿನೆಸ್. ಭಾವನೆಗಳು ಒಂದು ಕಡೆ ಆದರೆ ಒಪ್ಕೊಳ್ಳೋಣ. ನಮ್ಮ ತಂಡ, ನಮ್ಮ ನಾಡು, ನಮ್ಮ ಹೆಸರು, ಬೆಂಗಳೂರಿನ ಹೆಸರು ಒಪ್ಕೊಳ್ಳೋಣ. ಇದಷ್ಟೇ ಇಲ್ಲ ಸ್ವಾಮಿ. ಅಲ್ಲಿ ಬಿಸ್ನೆಸ್ ಇದೆ, ಹಣ ಇದೆ. ನಮ್ಮ ಅಭಿಮಾನಕ್ಕೆ ಒಂದು ಮಿತಿ ಇರಬೇಕಲ್ಲ. ಈಗ ಈ 10 ಜನ ಈಗಾಗಲೇ ಸಾವಿನ ಸಂಖ್ಯೆ ಇನ್ನೆಷ್ಟು ಜನ ಗೊತ್ತಿಲ್ಲ ನಮಗೆ. ಸಾವಿನ ಸಂಖ್ಯೆ ಕಡಿಮೆ ಆಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಈ ಜೀವ ಕಳೆದುಕೊಂಡ ಕುಟುಂಬದವರ ಕತೆ ಏನು? ಅವರ ಕುಟುಂಬಕ್ಕೆ ಇವರೇ ಆಶ್ರಯ ಆಗಿರ್ತಾರೆ. ಅವ್ರಿಗೇನು ಉತ್ತರ ಕೊಡ್ತೀರಿ? ಇದರಿಂದ ಅರ್ಥ ಆಗೋದೇನು ಅಂದರೆ ಸರ್ಕಾರಕ್ಕೆ ಒಂದು ವಿವೇಕ ಇರಬೇಕು. ಯಾವ ಕಾರ್ಯಕ್ರಮವನ್ನು ನಡೆಸಬೇಕು, ಹೇಗೆ ನಡೆಸಬೇಕು ಅನ್ನೋದು ಒಂದಾದರೆ,
ಅಭಿಮಾನಿಗಳಿಗೂ ಅಭಿಮಾನಕ್ಕೂ ಒಂದು ಮಿತಿ ಇಲ್ಲದೆ ಇದ್ರೆ ಈ ರೀತಿ ಹುಚ್ಚು ಅಭಿಮಾನಿಗಳಿದ್ರೆ ಈ ರೀತಿ ದುರಂತಗಳಾಗೇ ಆಗ್ತವೆ. ಸೆಲೆಬ್ರೇಷನ್ ತಪ್ಪಲ್ಲ, ಅಭಿಮಾನ ತಪ್ಪಲ್ಲ, ಆದರೆ ಅತಿರೇಕ ಖಂಡಿತ ತಪ್ಪು, ಅವಿವೇಕ ಖಂಡಿತ ತಪ್ಪು, ಹುಚ್ಚು ಅಭಿಮಾನ ಖಂಡಿತ ತಪ್ಪು. ನಿಮ್ಮ ಅಭಿಮಾನ ಈ ರೀತಿ ಹುಚ್ಚು ತರಕ್ಕೆ ಹೋದ್ರೆ ಇನ್ನೇನ್ರಿ ಆಗುತ್ತೆ? ಮರ ಹತ್ತೋದು, ಆ ಬಸ್ಗಳಲ್ಲಿ ಜೋಲಿ ಹೊಡೆಯೋದು, ಹಿಂಗೆ ಹುಚ್ಚು ಥರ ಹಾಡಿದ್ರೆ ಇನ್ನೇನಾಗುತ್ತೆ? ಪೊಲೀಸರು ಪಾಪ ಎಷ್ಟು ಜನರನ್ನ ಕಂಟ್ರೋಲ್ ಮಾಡ್ತಾರೆ. ಒಂದೇ ಸಲಕ್ಕೆ ಲಕ್ಷಾಂತರ ಜನ ಜಮಾಯಿಸಿದ್ರೆ ನೂರಾರು ಸಾವಿರಾರು ಪೊಲೀಸರು ಏನು ಮಾಡ್ತಾರೆ? ಕೈ ಚೆಲ್ಲಿ ಕುಳಿತು ಬಿಡ್ತಾರೆ. ಈಗ ಇಲ್ಲಿ ನಡೆದಿರೋದು ಅದೇ. ತಾನೇ ವಿರೋಧ ಮಾಡಿದ್ರು. ಮತ್ತೊಂದು ಅಪ್ಡೇಟ್ಸ್ ಬರ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ ಗೃಹ ಸಚಿವ. ಕಾಲ್ ತುಳಿತದ ಬಗ್ಗೆ ಸಿಎಂಗೆ ಪರಂ ಮಾಹಿತಿ ಕೊಟ್ಟಿದ್ದಾರಂತೆ. ದುರಂತ ನಡೆದ ಮೇಲೆ ಎಚ್ಚೆತ್ತುಕೊಳ್ತಿರುವಂತಹ ಸರ್ಕಾರ ಯಾವುದೇ ಮುನ್ನೆಚ್ಚರಿಕೆ ತೆಗೆದುಕೊಳ್ಳದೆ ವಿಜಯೋತ್ಸವ ಮಾಡಿದ್ರು. ರಾಜ್ಯದ ಜನರ ಬಗ್ಗೆ ಸರ್ಕಾರಕ್ಕೆ ಕಾಳಜಿ ಇಲ್ವಾ? ಜನರ ಸಾವನ್ನ ಬಯಸಿ ವಿಜಯೋತ್ಸವ ಏರ್ಪಡಿಸಬೇಕಾಗಿತ್ತ ಇಂಥದ್ದು? ಮುಖ್ಯಮಂತ್ರಿಗಳನ್ನ ಹೋಮ್ ಮಿನಿಸ್ಟರ್ ಭೇಟಿ ಮಾಡಿದಾರಂತೆ, ಮಾಹಿತಿ ಕೊಟ್ಟಿದ್ದಾರಂತೆ. ಒಂದು ಕಾರ್ಯಕ್ರಮಕ್ಕೆ ಮುಂದಾಲೋಚನೆ ಬೇಕು. ಎಷ್ಟು ಜನ ಬರ್ತಾರೆ, ಆ ಜನರನ್ನ ಹೇಗೆ ಕಂಟ್ರೋಲ್ ಮಾಡಬೇಕು, ಅಲ್ಲಿ ಯಾವ ರೀತಿ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು, ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಯಾವ ರೀತಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಬೇಕು, ಎಲ್ಲ ಪ್ಲಾನನ್ನು ತಯಾರಿಯನ್ನು ರಾಜ್ಯ ಸರ್ಕಾರ ಮಾಡಬೇಕು.